ನಿನ್ನೆಯಷ್ಟೇ ಕೇಂದ್ರದಿಂದ ಮಧ್ಯಂತರ ಬಜೆಟ್ ಮಂಡನೆಯಾಗುತ್ತೆ. ಅದಾದ ನಂತರದಲ್ಲಿ ಸಂಸದರಾದ ಡಿ ಕೆ ಸುರೇಶ್ ಅವರು ಕರ್ನಾಟಕಕ್ಕೆ, ಅದರಲ್ಲೂ ದಕ್ಷಿಣ ಭಾರತಕ್ಕೆ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ದೇಶ ವಿಭಜನೆ ಅನ್ನುವಂತಹ ಆ ಒಂದು ಪದ ಬಳಕೆ ಏನಿದೆ ಅದು ಇಡೀ ದೇಶದಲ್ಲಿ ಚರ್ಚೆಗೆ ಗ್ರಾಸ ಆಗಿರತಕ್ಕಂಥದ್ದು. ಆ ಚರ್ಚೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದೀಗ ಸಂಸದರಾದ ಡಿ ಕೆ ಸುರೇಶ್ ಅವರಿದ್ದಾರೆ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ನಿನ್ನೆ ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂದರೆ ರಾಷ್ಟ್ರ ವಿಭಜನೆಗೆ ಸಂಬಂಧಪಟ್ಟಂತೆ, ಅಂದರೆ ಈ ಕನ್ನಡಿಗರಿಗೆ ಸರಿಯಾದ ರೀತಿ ಅನುದಾನ ಬರ್ತಾ ಇಲ್ಲ ಅನ್ನುವಂತಹ ಹೇಳಿಕೆ ಕೊಡ್ತೀರಿ. ಅದಾದ ನಂತರದಲ್ಲಿ ರಾಷ್ಟ್ರ ವಿಭಜನೆ ಬಗ್ಗೆ ಒಂದು ಲೈನಲ್ಲಿ ನೀವು ಮಾತನಾಡ್ತೀರಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಇಡೀ ದೇಶದಲ್ಲಿ. ಅದರಲ್ಲೂ BJPಗರು ಸಂಪೂರ್ಣವಾಗಿ ನಿಮ್ಮ ವಿರುದ್ಧ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಮ ಸಮರ್ಥನೆ ಏನು ಸರ್? ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನೆಲ್ಲೂ ಕೂಡ ವಿಭಜನೆ ಮಾತಾಡಿಲ್ಲ. ಧೋರಣೆಗಳು ಮುಂದುವರೆದೇ ದಕ್ಷಿಣ ಭಾರತದ ಕೂಗು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಮಾಧ್ಯಮಗಳಲ್ಲಿ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನು ತಿರ್ಚ್ತಾ ಇದ್ದಾರೆ. ನಾಮಫಲಕಗಳನ್ನು ಬದಲಾಯಿಸ್ದಂಗೆ ಪ್ರತಿಯೊಬ್ಬರ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನಿಸೀಮರು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇವತ್ತು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕೂಡ ಕಸಿತಕ್ಕಂಥ ಪ್ರಯತ್ನಗಳು ಬಹಳ ದಟ್ಟವಾಗಿ ಇರತಕ್ಕಂಥದ್ದನ್ನು ಇವತ್ತು ನಾನು ನೋಡ್ತಾ ಇದ್ದೇನೆ. ಸರ್, ಈಗ ನೀವು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಈಗ BJPಗರು ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನೋದು ಡಿವೈಡ್ ಜೊತೆಗೆ ಸಪರೇಟ್, ಅಂದರೆ ಒಂದು ರಾಷ್ಟ್ರದ ಇದನ್ನು ಮಾತನಾಡ್ತಾ ಇದ್ದಾರೆ. ಅಂದರೆ ರಾಷ್ಟ್ರದ ವಿಂಗಡಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಿಮ್ಮ ಮೇಲೆ. ನಾನು ರಾಷ್ಟ್ರ ವಿಂಗಡಣೆ ಬಗ್ಗೆ ಮಾತನಾಡಿಲ್ಲ. ರಾಷ್ಟ್ರ ವಿಂಗಡಣೆ ಏನು ಪರಿಸ್ಥಿತಿ, ಇವತ್ತು ಏನು ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾವ ರೀತಿಯಾಗಿ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಯಾವ ರೀತಿಯಾದಂಥ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ, ಅದರ ವಿರುದ್ಧ ಧ್ವನಿಯನ್ನು ಎತ್ತಿದ್ದೇನೆ. ಇವತ್ತು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ನಮ್ಮ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಕೇಂದ್ರ ಸರ್ಕಾರದ ಕಿಂಚಿತ್ತೂ ಕೂಡ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದು. ಕೇವಲ ಅಭಿವೃದ್ಧಿಯ ವಿಚಾರವನ್ನು ಬಿಟ್ಟು ಕೇವಲ ಭಾವನೆಗಳ ಜೊತೆ ನಮ್ಮನ್ನು ಚರ್ಚೆ ಮಾಡ್ತಕ್ಕಂಥ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ. ಇವತ್ತು ಈ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನ, ನಮ್ಮ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಹೆಚ್ಚು ಹರಿದೋಗ್ತಾ ಇದೆ. ಇದು ಯಾರ ಹತ್ರ ಪ್ರಶ್ನೆ ಮಾಡಬೇಕು? ಯಾರು ಕೊಡ್ತಾರೆ ನಮಗೆ? ಬರ ಪರಿಸ್ಥಿತಿ ಇದೆ, ಈ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. 20 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ನಾವು ಘೋಷಣೆ ಮಾಡಿದ್ದೀವಿ. ಬರಕ್ಕೆ ಹಣ ಕೊಡಿ ಅಂತ ಕೇಳಿದ್ರೆ ಅಂಗಲಾಚ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು 2 ಬಾರಿ ಬಂದು ಕೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೇಳಿದ್ದಾರೆ, ರಾಜ್ಯದ ಮಂತ್ರಿಗಳು ಕೇಳಿದ್ದಾರೆ, ಅಧಿಕಾರಿಗಳು ಕೇಳಿದ್ದಾರೆ. ಇನ್ನೂ ಕೂಡ ನೀವು ಹಣವನ್ನು ಕೊಡಲಿಲ್ಲ ಅಂತ ಅಂದರೆ ಯಾವಾಗ ನೀವು ಹಣ ಕೊಡೋದು? ಈಗ ಬಜೆಟ್ ಘೋಷಣೆ ಮಾಡ್ತಾ ಇದ್ದೀರಿ. ಬಜೆಟ್ನಲ್ಲೂ ಕೂಡ ನೀವು ಬರಪೀಡಿತ ಪ್ರದೇಶಗಳಿಗೆ ನೀವು ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ಒಂದೇ ಒಂದು ಮಾತಾಡುವಂಥದ್ದಾಗಲಿ, ಇವತ್ತು ಕೇವಲ ನೀವು ಚುನಾವಣೆಯನ್ನು ಓಲೈಸೋದಕ್ಕೆ ನಿಮ್ಮ ಪದಗಳನ್ನು, ನಿಮ್ಮ ಹಳೆಯ ಏನು ಹೆಸರುಗಳನ್ನು ಬದಲಾವಣೆ ಮಾಡಿ ನೀವೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಅದನ್ನು ಸಂಸ್ಕೃತದಲ್ಲಿ ಮತ್ತು ದೇಶಿ ಭಾಷೆಗಳಲ್ಲಿ ಹೇಳೋದನ್ನು ಬಿಟ್ಟರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಕರ್ನಾಟಕಕ್ಕೆ ನಮಗೆ ಕೊಡಬೇಕಾದಂಥ ಪಾಲೇನು, ಆ ಪಾಲಿನ ಬಗ್ಗೆ ಇವತ್ತು ನೀರಾವರಿ ಯೋಜನೆಗಳು, ಮೇಕೆದಾಟು ಯೋಜನೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಅದನ್ನು ತೀರ್ಮಾನ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ಲ. ಮಹದಾಯಿ ಯೋಜನೆಗೆ, ಕುಡಿಯೋ ನೀರಿನ ಯೋಜನೆಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಅದರ ಬಗ್ಗೆ ನೀವು ಇನ್ನೂ ಕೂಡ ನಮಗೆ ಕ್ಲಿಯರೆನ್ಸನ್ನು ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿದ್ರಿ, ಅದಕ್ಕೆ ಹಣಕಾಸನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ. ಕೇವಲ ಬಜೆಟ್ನಲ್ಲಿ ಘೋಷಣೆ ಮಾಡಿ ಚಪ್ಪಾಳೆ ತಟ್ಟಿಸ್ಕೋತೀರಿ, ಅದಕ್ಕೆ ಹಣ ಕೊಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಮಗೆ ಬೇಕಾದಂಥ ಬೆಂಬಲವನ್ನು ಕೊಟ್ಟು ಅದನ್ನು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇಲ್ಲ. ಇವತ್ತು ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಗೆ ಸಿಗಬೇಕಾದಂಥ ಅನುದಾನವನ್ನು ಇವತ್ತು ಕೊಡೋದ್ರಲ್ಲಿ ನೀವು ವಿಫಲ ಆಗಿದ್ದೀರಿ.
ಈ ರೀತಿಯಾಗಿ ಒಂದೊಂದಲ್ಲ, ಕನ್ನಡ ಧ್ವಜ ನಾವು ಬೇಕು ಅಂತ ಕೇಳಿದ್ವಿ. ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ನಾವು ಕನ್ನಡದ ಧ್ವಜವನ್ನು ನಾವು ಮಾಡಿದ್ವಿ. ಅದರ ಬಗ್ಗೆ ನಾವು ನಮ್ಮ ಪ್ರಸ್ತಾವನೆಯನ್ನು ಕಳಿಸಿದ್ರೆ ಅದನ್ನು ತಿರಸ್ಕಾರ ಮಾಡಿದಿರಿ. ಇವತ್ತು ಕನ್ನಡದ ಭಾಷೆಯನ್ನು ನಾಮಫಲಕಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಬರದ ವೀಕ್ಷಣೆಯನ್ನು ಮಾಡಿ ಇವತ್ತಿನವರೆಗೂ ಕೂಡ ನೀವು ಹಣ ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಮಲತಾಯಿ ಧೋರಣೆಯನ್ನು ಯಾವ ರೀತಿ ನಾವು ಪ್ರಶ್ನೆಯನ್ನು ಮಾಡಬೇಕು? 25 ಜನ ಸಂಸತ್ ಸದಸ್ಯರಿದ್ದಾರೆ. ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿ 25 ಜನರನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಅನಿವಾರ್ಯ ಪರಿಸ್ಥಿತಿ ಬಂದರೆ ಏನು ಮಾಡ್ತಾರೆ? ಯಾವ ರೀತಿಯಾಗಿ ಇವತ್ತು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಈಗಾಗಲೇ ಆ ಕೂಗು ಎದ್ದಿದೆ, ಅನೇಕ ಕಡೆ ಚರ್ಚೆಗಳು ನಡೀತಾ ಇದೆ. ಈ ಥರದ ಭಾವನೆಗಳನ್ನು ಮೂಡಿಸುವಂಥದ್ದು ಅನಿವಾರ್ಯ ಆಗ್ಬೋದು. ನಿಮ್ಮಿಂದ ನೀವು ಮಾಡ್ತಾ ಇರ್ತಕ್ಕಂಥ ನಡವಳಿಕೆಯಿಂದ ಆಗ್ಬೋದು. ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂಥೇಳಿ ಒತ್ತಾಯವನ್ನು ನಾನು ಮಾಡಿದ್ದೇನೆ. ಸರ್, ಈಗ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದಾರೆ, ದೇಶ ಒಗ್ಗೂಡಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಇದೀಗ ಡಿ ಕೆ ಸುರೇಶ್ ಅವರು ಈ ರೀತಿ ಹೇಳಿಕೆ ಕೊಡೋದು ಒಂದು ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯವರ ರಿಯಾಕ್ಷನ್ ಭಾಳ ಸ್ಟ್ರಾಂಗ್ ಆಗಿ ಕೊಡ್ತಾ ಇರ್ತಕ್ಕಂಥ ಸರ್ ತಮ್ಮ ಹೇಳಿಕೆಗೆ. ನೋಡಿ, ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಗಾಂಧೀಜಿಯನ್ನು ಕೊಂದಂಥವರಿಂದ ನಾನು ಪಾಠವನ್ನು ಹೇಳಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ನಾವು ಭಾರತೀಯರು, ನಾವು ಕನ್ನಡಿಗರು, ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಸಂಸ್ಕೃತಿ ಇದೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬಲಿಷ್ಠವಾಗಿ ಈ ದೇಶವನ್ನು ಕಟ್ಟಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೆಲಸ ಮಾಡ್ತಾ ಇದ್ದಾರೆ. ಆ ಭಾರತ್ ಜೋಡೋ ಯಶಸ್ವಿ ಆಗ್ತಾ ಇದೆ. ಆ ಯಶಸ್ಸನ್ನು ತಡೀಲಿಕ್ಕಾಗದೆ ಬೇರೆ ರೀತಿ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿನ ಸರಿ ಅಂತಕ್ಕಂಥದ್ದನ್ನು ದೇಶದ ಜನ ತೀರ್ಮಾನ ಮಾಡಬೇಕು. ಸರ್, ಇನ್ನು ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿನ್ನೆ. ಇವರು ರಾಜಕೀಯದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಲಿಕ್ಕೆ ಈ ಮಾತು ಹೇಳ್ತಿದ್ದಾರೆ. ಹಾಗೆಯೇ ಇವರು ನಿಮ್ಮನ್ನು ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಹೋಲಿಸ್ತಾರೆ ಸರ್. ನೋಡ್ರಿ, ಅವ್ರಿಗೆ ಗೊತ್ತಿರೋದು ಒಬ್ಬರೇ, ಮೊಹಮ್ಮದ್ ಅಲಿ ಜಿನ್ನಾ. ಬೇರೆ ಇನ್ಯಾರೂ ಗೊತ್ತಿಲ್ಲ. ಗಾಂಧೀಜಿ ಗೊತ್ತಿಲ್ಲ, ಸುಭಾಷ್ ಚಂದ್ರ ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದನೂ ಬಿಟ್ಬಿಟ್ರು ಕೈ. ಈಗ ಎಲ್ಲರನ್ನೂ ಬಿಟ್ಬಿಟ್ಟಿದ್ದಾರೆ. ಈಗ ಹಿಡ್ಕೊಂಡಿರೋದು ಒಂದೇ. ಸೊ ಹಾಗಾಗಿ ಇವತ್ತು ದೇಶದ ಐಕ್ಯತೆಯನ್ನು ಕಾಪಾಡುವಂಥದ್ದು ಕಾಂಗ್ರೆಸ್ಸೇ ಹೊರತು ಇವರಲ್ಲ. ನಮಗೆ ಇವರಿಂದ ಸಂಸ್ಕೃತಿಯ ಪಾಠ ಕಲಿಬೇಕಾಗಿಲ್ಲ, ಐಕ್ಯತೆಯ ಪಾಠವನ್ನು ನಾವು ಕಲಿಬೇಕಾಗಲಿಲ್ಲ. ಈ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಈ ದೇಶದ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡ್ಕೊಂಡು ಹೋಗಬೇಕಾದಂಥದ್ದು ಅವರ ಕರ್ತವ್ಯ. ಆ ಒಂದು ಕೆಲಸವನ್ನು ಮಾಡಬೇಕು. ಈಶ್ವರಪ್ಪನವರು ಈಗಾಗಲೇ ಅವ್ರ ಪಕ್ಷದವರೇ ಹೇಳಿದ್ದಾರೆ ಏನೇನು ಅಂಥೇಳಿ. ಈಶ್ವರಪ್ಪನವರು ಹಿರಿಯ ನಾಯಕರು, ಅವ್ರ ಬಗ್ಗೆ ನಾನು ಮಾತನಾಡಲ್ಲ. ಸರಿ, ಇನ್ನು ಈಗ ರಾಜ್ಯದ ಅಂದರೆ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಮಾತನಾಡಿದೆ ಅಂತ ಹೇಳಿದ್ರಿ ನೀವು. ಆದರೆ ಈಗ ಬಿ ಜೆ ಪಿಗರು ಹೇಳ್ತಾ ಇರೋದು ಡಿ ಕೆ ಸುರೇಶ್ ಅವರು ನಾಡದ್ರೋಹಿ, ದೇಶದ್ರೋಹಿ, ಹಾಗೆ ಈ ಮತ್ತೊಂದಷ್ಟು ಆರೋಪಗಳನ್ನು ನಿಮ್ಮ ಬಗ್ಗೆ ಮಾಡ್ತಾ ಇರೋದು. ಅವ್ರು ಏನೇನು ಆರೋಪ ಮಾಡ್ತಾರೋ ಮಾಡಲಿ, ಎಲ್ಲ ಒಳ್ಳೇದೇ ಅಲ್ವಾ? ಅವ್ರಂಗೆ ಹತ್ರ ನಾನೇನು ಸರ್ಟಿಫಿಕೇಟ್ ತೊಗೋಬೇಕಾಗಿಲ್ಲ. ಯಾರೋ ಬಿ ಜೆ ಪಿಯವರು ಟ್ವೀಟ್ ಮಾಡ್ತಾರಲ್ಲ, ಟ್ವೀಟ್ ಮಾಡೋರ ಹತ್ರ ಅಥವಾ ಇನ್ಯಾರ ಹತ್ರನೋ ಇಲ್ಲಿ ಯಾರ ಹತ್ರನೋ ನಾನು ಸರ್ಟಿಫಿಕೇಟ್ ತೊಗೋಬೇಕಾಗಿಲ್ಲ. ನನ್ನ ಕ್ಷೇತ್ರದ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೆ. ರಾಜ್ಯದ ಜನರ ಹಿತ ಕಾಪಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ರಾಜ್ಯದ ಜನರ ನೆಲ, ಜಲ, ಭಾಷೆ, ಈ ಭಾಷೆಯ ಸಂಸ್ಕೃತಿಯ ಗೌರವವನ್ನು ಎತ್ತಿಡಿಬೇಕಾದದ್ದು ನನ್ನ ಕರ್ತವ್ಯ. ನಾನೊಬ್ಬ ಭಾರತೀಯನಾಗಿ ನನ್ನ ರಾಷ್ಟ್ರೀಯತೆಯನ್ನು ಇವ್ರು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.